ಟು ಬಿ ಫ್ರ್ಯಾಂಕ್ ನನಗೆ ಈ ಕೋಡಿಂಗ್ ಅದೆಲ್ಲ ಅಷ್ಟು ಇದಿರಲಿಲ್ಲ. ಅಂದರೆ ಐ ವಾಸ್ ನಾಟ್ ವೆರಿ ಕೀನ್ ಆನ್ ಲರ್ನಿಂಗ್ ದೋಸ್ ಥಿಂಗ್. ಐ ನೋ ಪೀಪಲ್ ಹೂ ಹ್ಯಾವ್ ಅ ಪ್ಯಾಕೇಜ್ ಆಫ್ ಅರೌಂಡ್ 35 lakhs ಆಲ್ಸೋ ಇನ್ ದ ಡೆವಾಪ್ಸ್ ಫೀಲ್ಡ್. AI ಇಂದ ನಿಮ್ಮ ಜಾಬ್ಸ್ ಹೋಗ್ತದೆ, ರೈಟ್? ಸೊ ಈಗ ಹೇಗಾಗ್ಬೋದು 10 years down the line? ವಾಟ್ ಈಸ್ ಯುವರ್ ಟೇಕ್? ಡೆವಾಪ್ಸ್ ಅಲ್ಲಿ ನಿಮಗೆ ಜಾಸ್ತಿ ಕೋಡಿಂಗ್ ಇರಲ್ಲ. ಫ್ರಮ್ ನಾನ್ IT ಟು IT ಬರ್ತಾರಲ್ಲ, ಸೊ ದೇ ಕ್ಯಾನ್ ಗೋ ಫಾರ್ ಡೆವಾಪ್ಸ್. Hi Sanath, welcome to the podcast. Hi Rakesh, thank you. Good. So you are a DevOps engineer, right? Industrially 8+ years experience idiri. So what most of our students, right, they want to get into cloud computing antare, DevOps engineer agbeku antare. So we are fortunate to have you here. Thank you. Thanks for inviting me also. Awesome. So let's get started with your background. Beginning in the you have, right, did you start as a IT engineer ಅಥವಾ IT ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರಾ, ಅಥವಾ ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನೀವು ಹೇಳ್ತೀರಾ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಾಪು ಅಲ್ಲಿ. ಸೊ ಸೊ ಇಟ್ಸ್ ಇನ್ ಉಡುಪಿ ಡಿಸ್ಟ್ರಿಕ್ಟ್. ಸೊ PUC ವರೆಗೆ ಅಲ್ಲಿ ಮಾಡಿದೆ. ಸೊ ಅದಾದಮೇಲೆ ನಾನು ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿದೆ. ಸೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ 4 years I completed there. So during my engineering time only, on 7th ಸೆಮ್ಗೆ ನಮಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಇನ್ಫೋಸಿಸ್ ಕೂಡ ಬಂದಿತ್ತು. ಸೊ ಅದಕ್ಕೂ ಕೂಡ ಇಂಟರ್ವ್ಯೂ ಕೊಟ್ಟಿದ್ದೆ ನಾನು. ಸೊ ದಟ್ ವಾಸ್ ದ ಫಸ್ಟ್ ಕಂಪನಿ ದಟ್ ಐ ಗೇವ್ ಇಂಟರ್ವ್ಯೂ. ಸೊ ಅಲ್ಲೇ ನನಗೆ ಪ್ಲೇಸ್ಮೆಂಟ್ ಆಗಿತ್ತು. ಸೊ 7th ಸೆಮ್ ಅಲ್ಲಿ. Very interesting. So even I come from electrical background, right? Same triple E. So ನಿಮಗೆ ಒಂದು ಕನ್ಫ್ಯೂಷನ್ ಇರಲಿಲ್ವಾ ಅವಾಗ? 7 ಸೆಮ್ ತನಕ ಬಂದಿದ್ರಿ, ಫಸ್ಟ್ ಪ್ಲೇಸ್ಮೆಂಟ್ IT ಕಂಪನಿಯಲ್ಲಿ ಆಗ್ತದೆ. ಎಕ್ಸಾಕ್ಟ್ಲಿ, ರೈಟ್. ಆ್ಯಂಡ್ ಯು ಗೆಟ್ ಕನ್ಫ್ಯೂಸ್. ನಾನು 4 ವರ್ಷ ಎಲೆಕ್ಟ್ರಿಕಲ್ ಓದಿರೋದು, ನಾನು IT ಗೆ ಹೋಗಬೇಕಾ ಅಥವಾ ಕೋರ್ ಕಂಪನಿ ಜಾಯ್ನ್ ಆಗಬೇಕಾ? ದಟ್ಸ್ ಆಲ್ವೇಸ್ ಬಿಗ್ ಕನ್ಫ್ಯೂಷನ್, ರೈಟ್? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಆ ಟೈಮಲ್ಲಿ ನಮ್ಮ ಮೆಂಟಾಲಿಟಿ ಹೇಗಿರ್ತದೆ ಅಂತ, ಯಾವುದೋ ಒಂದು ಜಾಬ್ ಒಂದು ಸಿಕ್ಕಿದ್ರೆ ಆಯಿತು, ಆ ಟೈಪ್ ಇರುತ್ತೆ, ಗೊತ್ತಾಯ್ತಾ? ಸೊ ಯಾವುದೇ ಪ್ಲೇಸ್ಮೆಂಟ್ ಬಂದರು. ಸೊ ಇಫ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಸಿನ್ಸ್ ಐ ವಾಸ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್, so the core companies which was coming to the company was very less. Okay. So mainly it was IT. Opportunities ಕಡಿಮೆ ಇತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ IT ಕಂಪನೀಸೇ ಜಾಸ್ತಿ ಬರ್ತಾ ಇತ್ತು. ಸೊ ಇನ್ನೊಂದು ಕಡೆ ಮನೆಯಿಂದ ಕೂಡ ಪ್ರೆಷರ್, ಅಂದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಎ ಆಫರ್ ಇನ್ ಹ್ಯಾಂಡ್ ವೆನ್ ಯು ಗೋ ಔಟ್ ಆಫ್. ನಮಗೆ ಒಂದು ಎಜುಕೇಶನ್ ಲೋನ್ ಬೇರೆ. ಎಕ್ಸಾಕ್ಟ್ಲಿ, ಅದೊಂದು ಬೇರೆ ಅದೆಲ್ಲ ಕಮಿಟ್ಮೆಂಟ್ಸ್ ಇರುವಾಗ ಆಬ್ವಿಯಸ್ಲಿ ಯು ವಿಲ್ ಗೋ ಇನ್ ಟು ದ ಇಂಟರ್ವ್ಯೂ ಆ್ಯಂಡ್ ದೆನ್ ಅಲ್ಲಿ ಜಾಸ್ತಿ ಏನು ಕೋಡಿಂಗ್ ಟೈಪ್ ಆ ಥರ ಇಂಟರ್ವ್ಯೂ. ಸೊ ವಾಟ್ ದೇ ಬೇಸಿಕಲಿ ಚೆಕ್ ಈಸ್ how good are you to learn new things. So interview mainly ನನಗೆ ಆ ಥರ ಇತ್ತು. So they check what are you capable of learning new things, ಅದೆಲ್ಲ. ಸೊ ಆ ಥರ ಇತ್ತು. ಸೊ ಈಸಿ ಇತ್ತು, ಪರವಾಗಿಲ್ಲ. ಫಸ್ಟ್ ಆಪ್ಟಿ ಇತ್ತು. ಸೊ ಆಫ್ಟರ್ ದ್ಯಾಟ್ ದೆನ್ ಇಂಟರ್ವ್ಯೂ, ದೆನ್ ದೇ ಸೆಂಟ್ ಆಫರ್. ಸೊ ಹಾಗೆ ಸ್ಟಾರ್ಟ್ ಆಯಿತು. ಗುಡ್. ಸೊ ನಮಗೂ ಸಿಮಿಲರ್ ಇತ್ತು. ಆಕ್ಚುಲಿ ಆಪ್ಟಿಟ್ಯೂಡ್ ವಾಸ್ ದ ಟಫೆಸ್ಟ್ ಪಾರ್ಟ್. ಆಪ್ಟಿ ಕ್ಲಿಯರ್ ಆದ್ರೆ ಇಂಟರ್ವ್ಯೂ ಅಲ್ಲಿ ದೇ ಡೋಂಟ್ ಆಸ್ಕ್, ದೇ ಸಿ ಇಫ್ ಯು ಆರ್ ಮೌಲ್ಡೇಬಲ್, ರೈಟ್? ನೀವು IT ಫೀಲ್ಡ್ಗೆ ಬಂದ್ರೆ ನಿಮ್ಮ ಮೈಂಡ್ ಸೆಟ್ ಏನಾದ್ರೂ ಕಲೀಲಿಕ್ಕೆ ರೆಡಿ ಇದ್ದೀರಾ ಅಂತ. ಸೊ ಮೆನಿ ಆಫ್ ಅವರ್ ಫ್ರೆಂಡ್ಸ್ ಅವರಿಗೆ ಕನ್ನಡದಲ್ಲೇ ಇಂಟರ್ವ್ಯೂ ಆಗಿ, ರೈಟ್? ಸೊ ಆ ಥರ ಲಕ್ ಇದ್ರೂ ಇರ್ಬೋದು. ಇಂಟ್ರೆಸ್ಟಿಂಗ್. ಸೊ ದಟ್ ಈಸ್ ಗುಡ್. ಸೊ ನೆಕ್ಸ್ಟ್ ಲೆಟ್ಸ್ ಗೋ ಟು ಯುವರ್ ಜರ್ನಿ ಇನ್ ಟು ಇನ್ಫೋಸಿಸ್, ರೈಟ್? ನಿಮಗೆ ಕ್ವಿಕ್ ಆಗಿ ನಿಮಗೆ ಆಫರ್ ಲೆಟರ್ ಬಂದ ಮೇಲೆ ಜಾಯ್ನಿಂಗ್ ಸಿಕ್ತಾ, ಅಥವಾ ಡಿಡ್ ಯು ಹ್ಯಾವ್ ಟು ಗೋ ಆ್ಯಂಡ್ ಹೌ ವಾಸ್ ಯುವರ್ ಟ್ರೈನಿಂಗ್ ಆ್ಯಂಡ್ ಸ್ಟಫ್? ಟು ಬಿ ಫ್ರ್ಯಾಂಕ್, ನನಗೆ ಈ ಕೋಡಿಂಗ್ ಅದೆಲ್ಲ ಅಷ್ಟು ಇದಿರಲಿಲ್ಲ. ಅಂದರೆ ಐ ವಾಸ್ ನಾಟ್ ವೆರಿ ಕೀನ್ ಆನ್ ಲರ್ನಿಂಗ್ ದೋಸ್ ಥಿಂಗ್. ಯಾಕಂದರೆ ಫಸ್ಟ್ ಇಯರಲ್ಲಿ ನಮಗೆ ಕೋಡಿಂಗ್ ಪಾರ್ಟ್ ಇರ್ತದಲ್ಲ. ಸೊ ಹಾಗೆ ಯೂಶ್ವಲಿ ನಾವು ಬಾಯ್ಟ್ ಮಾಡಿ ಹೋಗ್ತಿದ್ವಿ. ಸೊ ಬಟ್ ಹೇಗೋ ಲ್ಯಾಂಡ್ ಆದೆ IT ಫೀಲ್ಡಲ್ಲಿ. ಸೊ ಇನಿಷಿಯಲಿ ಹೇಗಿರುತ್ತೆ ಅಂದರೆ 6 months ಯು ವಿಲ್ ಬಿ ಟ್ರೈನ್ಡ್ ಇನ್ ಮೈಸೂರು. So it depends. So we were trained in .NET. So for 6 months. So that training part is actually the toughest part. So ಅಲ್ಲಿ ತುಂಬ ಸ್ಟ್ರಗಲ್ ಇರುತ್ತೆ. ಅಂದರೆ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆದರೆ, ಸೊ ಇಟ್ ವುಡ್ ಗೋ ಟಿಲ್ 11 o'clock.
in the night. ಅಷ್ಟು ಇಂಟೆನ್ಸಿವ್ ಇರ್ತಿತ್ತು. So campus was amazing. That was a must experience place adu. But in the time training kuda it is not easy job. So you have to keep learning. ಯಾಕಂದ್ರೆ ನಾವು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು. ಸೊ ಐ ಟಿಗೆ ಅದು ಕೋಡಿಂಗ್ ಅದು ಇದೆಲ್ಲ ಕಲೀಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಸೊ ಐ ಹ್ಯಾಡ್ ಟು ಕ್ಲಿಯರ್ ಇಟ್ ಆಫ್ಟರ್ ಸೆಕೆಂಡ್ ಅಟೆಂಪ್ಟ್. ಸೊ ಅಲ್ಲಿ ಅಟೆಂಪ್ಟ್ಸ್ ಇರ್ತದೆ, ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಅಂತ. ಸೊ ಐ ಡಿಂಟ್ ಕ್ಲಿಯರ್ ಇನ್ ದ ಫಸ್ಟ್ ಅಟೆಂಪ್ಟ್, ದೆನ್ ಹ್ಯಾಡ್ ಟು ಕ್ಲಿಯರ್ ಇನ್ ದ ಸೆಕೆಂಡ್ ಅಟೆಂಪ್ಟ್. ಸೊ ದೇರ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ಕೋಡಿಂಗ್, ಇದು ಡೇಟಾಬೇಸ್ ಅದು ಇದೆಲ್ಲ ಅಲ್ಲಿ ಎಕ್ಸ್ಪೋಜರ್ ಸಿಕ್ತು. So after that I came to Mangalore, Infosys. So I got a location here. So there I joined a support project basically. So there I got into this, that project was mainly on cloud and you had nice. DevOps ittu. So ಅಲ್ಲಿ ನನಗೆ ಎಕ್ಸ್ಪೋಜರ್ ಸಿಕ್ತು ಈ ಕ್ಲೌಡ್ ಮತ್ತೆ ಡೆವಾಪ್ಸ್ ಬಗ್ಗೆ. ಸೊ ನಾರ್ಮಲಿ ನಮ್ದು ಬೇಸ್ ಯಾವ್ದು ಅಂದರೆ ನಿಮ್ಮ ಟ್ರೈನಿಂಗ್ ಯಾವುದೋ ಒಂದು ಟೆಕ್ನಾಲಜಿ ಆಗಿರ್ತದೆ. ದೆನ್ ಆಫ್ಟರ್ ದ ಟ್ರೈನಿಂಗ್ ದೇ ಪುಟ್ ಯು ಇನ್ ಸಮ್ ಪ್ರಾಜೆಕ್ಟ್ ವಿಚ್ ಇಸ್ ನಾಟ್ ಇವನ್ ರಿಲೇಟೆಡ್. ಎಕ್ಸಾಕ್ಟ್ಲಿ. ಸೊ ಆಕ್ಚುಲಿ ಈ ಪ್ರಾಜೆಕ್ಟ್ ಅಲ್ಲಿ ಇಟ್ ವಾಸ್ ಜಾಸ್ತಿ ಜಾವಾ ರಿಲೇಟೆಡ್ ಆ ತರ ಎಲ್ಲ ಇತ್ತು. ಟ್ರೈನ್ ಆಗಿದ್ದು .NET ಅಲ್ಲಿ ಇತ್ತು. ಬಟ್ ಅದೇ ಹೌ ಗುಡ್ ಯು ವಿಲ್ ಲರ್ನ್ ನ್ಯೂ ಥಿಂಗ್ಸ್ ಅದರಲ್ಲೇ ಇರೋದು. ಓಪನ್ ಮೈಂಡೆಡ್ ಇರಬೇಕು, ಲರ್ನಿಂಗಿಗೆ ಓಪನ್ ಇರಬೇಕು. So that was your first thrust with the DevOps. DevOps. But the role is when you say support, ಹೆಚ್ಚಿನವರು ಹಿಂಜರಿತಾರೆ. Correct. ಅಲ್ವಾ? ಸಪೋರ್ಟ್ ರೋಲ್ ಬೇಡ ನನಗೆ, ಹಾಟ್ ಶಾಟ್ ರೋಲ್ ಬೇಕು. ಅದು ಯಾವಾಗಂದ್ರೆ ಒನ್ಸ್ ನೀವು ಎಕ್ಸ್ಪೀರಿಯನ್ಸ್ ಆಗ್ತಿರಲ್ಲ, ನಾವು ವಿ ಆರ್ ಜಸ್ಟ್ ಎಂಟರಿಂಗ್, ಇಟ್ಸ್ ಅ ಫಸ್ಟ್ ಕ್ಲೈಂಟ್ ಆಗಿರುವಾಗ ಈ ಸಪೋರ್ಟ್ ಬಗ್ಗೆ ಅದೆಲ್ಲ ಅಷ್ಟೆಲ್ಲ ನಾಲೆಜ್ ಇರಲ್ಲ ನಮಗೆ. ಅಂಡ್ ಯು ಕಾಂಟ್ ಇಗ್ನೋರ್ ಆಲ್ಸೋ. ಅಂದ್ರೆ ಯಾವುದೋ ಒಂದು ಟೀಮ್ ಇಂದ ನಿಮ್ಗೆ ಈ ತರ ಒಂದು ಜಾಬ್ ಓಪನಿಂಗ್ ಅಂದ್ರೆ ಕ್ಲೈಂಟ್ ಓಪನಿಂಗ್ ಇದೆ ಅಂತ ಹೇಳಿದಾಗ ಯು ಕಾಂಟ್ ಸೇ ನೋ ಇಟ್ಸ್ ಯುವರ್ ಫಸ್ಟ್ ಜಾಬ್, ರೈಟ್? ನೀವು ಡೈರೆಕ್ಟ್ಲಿ ಹೋಗಿ ನಾನು ಹೋಗಲ್ಲ ಅದಕ್ಕೆ ಸಪೋರ್ಟ್ ಜಾಬ್ ಅದು ಮಾಡೋಕ್ಕಾಗಲ್ಲ. ಸೊ ಎಂಟರ್ ಆದ್ವಿ. ಬಟ್ ಐ ವಾಸ್ ಫಾರ್ಚುನೇಟ್ ಟು ಲರ್ನ್ ಎಮರ್ಜಿಂಗ್ ಟೆಕ್ನಾಲಜಿ. ವೆರಿ ಗುಡ್. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಹೆದರ್ತಾರೆ, ಬೆಂಚಲ್ಲಿ ಹಾಕ್ಬಿಡ್ತಾರೆ. ಹೌದೌದು. ಬೆಂಚಲ್ಲಿ ಕೂತೋಕ್ಕಿಂತ ಗೆಟ್ ಇನ್ ಟು ಸಮ್ ಪ್ರಾಜೆಕ್ಟ್. ಅದೇ ದಟ್ ಈಸ್ ದ ಈಸಿಯೆಸ್ಟ್ ವೇ. ಅಂಡ್ ಐ ಥಿಂಕ್ ಯು ಆರ್ ಲಕ್ಕಿ ಟು ಗೆಟ್ ಇನ್ ಟು ಮೇ ಬಿ DevOps, which was most happening. ಯಾಕಂದ್ರೆ ನಾವು ಪಾಸ್ ಔಟ್ ಆಗುವಾಗ 2009 ಅಲ್ಲಿ ನಮಗೆ ಗೊತ್ತಿರೋದು ಎರಡೇ, ಡೆವಲಪರ್ ಮತ್ತೆ ಟೆಸ್ಟಿಂಗ್, ಎರಡು ರೋಲ್ ಇತ್ತು. ಈಗ ಮಕ್ಕಳ ಹತ್ರ ಕೇಳುವಾಗ ದೇ ಸೇ ಐ ವಾಂಟ್ ಟು ಗೆಟ್ ಇನ್ ಟು ಕ್ಲೌಡ್ ಕಂಪ್ಯೂಟಿಂಗ್, ಐ ವಾಂಟ್ ಟು ಗೆಟ್ ಇನ್ ಟು ಡೇಟಾ ಸೈನ್ಸ್, ವಿಚ್ ಇಸ್ ದ ಮೋಸ್ಟ್ ಹ್ಯಾಪನಿಂಗ್. ಸೊ ಐ ಫೀಲ್ ಯು ಆರ್ ಫಾರ್ಚುನೇಟ್ ಇನಫ್ ಟು ಗೆಟ್ ದಟ್. ಓನ್ಲಿ ಫ್ಯೂ ಪೀಪಲ್ ಗೆಟ್ ದಟ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ದೇರ್, ರೈಟ್? ಹೇಗಿತ್ತು ನಿಮ್ದು ಸಪೋರ್ಟ್ ರೋಲ್ ಅಲ್ಲಿ? ಮತ್ತೆ ಇನ್ನೊಂದಂದ್ರೆ ಐ ವಾಸ್ ನಾಟ್ ವೆರಿ ಗುಡ್ ಇನ್ ಕೋಡಿಂಗ್. ಸೊ ಲಕಿಲಿ ಐ ಗಾಟ್ ಇನ್ ಟು ಸಮಥಿಂಗ್ ವಿಚ್ ಇಸ್ ನಾಟ್ ವೆರಿ ಮಚ್. ಸೊ ಅದರಲ್ಲಿ ಕೋಡಿಂಗ್ ಎಲ್ಲ ಇರೋದಿಲ್ವಾ? ಹೆಚ್ಚಿರೋದಿಲ್ಲ. ಬಟ್ ಈಗ ನಿಮ್ಗೆಲ್ಲ ಶೆಲ್ ಸ್ಕ್ರಿಪ್ಟಿಂಗ್ ಬರ್ತದೆ, ಮತ್ತೆ ಪೈಥಾನ್ ಎಲ್ಲ ಗೊತ್ತಿದ್ರೆ ಒಳ್ಳೇದು. ಬಟ್ ಸಮ್ಮನ್ ಹೂ ಈಸ್ ನಾಟ್ ವೆರಿ ಗುಡ್ ಇನ್ ಕೋಡಿಂಗ್ ಅಲ್ಲ, ಅವರಿಗೆ they can select this DevOps, but okay. So coding ಅಂದ್ರೆ ಡೆವಲಪರ್ ತರ ಪ್ರೋಗ್ರಾಮ್ ಎಲ್ಲ ಮಾಡಬೇಕು? ಕಂಪ್ಲೀಟ್ಲಿ ಇರಲ್ಲ. ಸ್ಕ್ರಿಪ್ಟಿಂಗ್ ಅಂದ್ರೆ ಟೂಲ್ಸ್ ಎಲ್ಲ ಇರುತ್ತೆ. ಸೊ ಮೇನ್ಲಿ ಆನ್ ದಟ್ ಟೂಲ್ಸ್ ಹೇಗೆ ಹ್ಯಾಂಡಲ್ ಮಾಡೋದು, ಬೇರೆ ಬೇರೆ ಸಿಸ್ಟಮ್ಸ್ ಹೇಗೆ ಇಂಟರಾಕ್ಟ್ ಮಾಡ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಸೊ ಮೋರ್ ಆಫ್ ಅ ಲಾಜಿಕಲ್ ಥಿಂಕಿಂಗ್. ಕರೆಕ್ಟ್. ಇಂಟ್ರೆಸ್ಟಿಂಗ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ದೇರ್? ಹೇಗಿತ್ತು ನಿಮ್ಮ ಶೆಡ್ಯೂಲ್ ಎಲ್ಲ? ಶೆಡ್ಯೂಲ್ ಅಂದ್ರೆ ವಿ ಡಿಂಟ್ ಹ್ಯಾವ್ ನೈಟ್ ಶಿಫ್ಟ್ ಎಲ್ಲ ಇರಲಿಲ್ಲ, ಬಟ್ ಸಪೋರ್ಟ್ ಮಾಡಲ್ ಇತ್ತು. ಅಂದ್ರೆ ವೀಕೆಂಡ್ ಶಿಫ್ಟ್ಸ್ ಅದೆಲ್ಲ ಇತ್ತು. ಸೊ ಇಟ್ ವಾಸ್ ಅ ವೆರಿ ಬಿಗ್ ಕ್ಲೈಂಟ್ ಆಕ್ಚುಲಿ. ಸೊ ಕ್ಲೈಂಟ್ ಇಂಟ್ರಾಕ್ಷನ್ ಅದೆಲ್ಲ ತುಂಬಾ ಗೊತ್ತು, ನಮಗೆ ಐಡಿಯಾನೇ ಇರಲಿಲ್ಲ. ಸೊ ಹೇಗೆ ಮಾತಾಡಬೇಕು, ಮೇಲ್ಸ್ ಹೇಗೆ ಬರಿಬೇಕು, ಅದೆಲ್ಲ ನಮಗೆ ಅಲ್ಲಿ ಎಕ್ಸ್ಪೋಜರ್ ಸಿಕ್ಕಿದ್ದು. ಸೊ ಕಾಲ್ಸ್ ಕ್ಲೈಂಟ್ ಜೊತೆ ಹೇಗೆ ಇಂಟ್ರಾಕ್ಷನ್ ಮಾಡಬೇಕು, ನಾಟ್ ಓನ್ಲಿ ಅಂದರೆ ಕೆಲವು ಇಶ್ಯೂಸ್ ಬರುತ್ತದೆ, ಪ್ರೊಡಕ್ಷನ್ ಇಶ್ಯೂಸ್ ಬರುತ್ತೆ. ಸೊ ಆ ಟೈಮಲ್ಲಿ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಐ ಮೀನ್ ದೇರ್ ಆರ್ ಲಾಟ್ ಆಫ್, ಒಂದು ಕಾಲಲ್ಲಿ ಒಂದು 10-20 ಜನ ಇರ್ತಾರೆ. ಸೊ ನಿಮ್ಮನ್ನು ಕರೀತಾರೆ ಕಾಲಿಗೆ, ಆ ಟೈಮಲ್ಲಿ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಸೊ ಇಟ್ಸ್ ಆಲ್ ಲರ್ನಿಂಗ್. ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ರೇಸ್ಡ್. ಕರೆಕ್ಟ್. ಅಂದ್ರೆ ನಾವು ಫಸ್ಟ್ ಟೈಮ್ ಹೋಗುವಾಗ ನಮ್ಮ ಕಾಲೇಜಲ್ಲೆಲ್ಲ ಏನೋ ಕಲ್ಸಿರ್ತಾರೆ, ದಟ್ಸ್ ಆಲ್ ಥಿಯರಿ. ರೈಟ್. ಆನ್ ದ ಜಾಬೇ ಬೇರೆ. ಇನ್ಫೋಸಿಸ್ ಟ್ರೈನಿಂಗ್ ಅಲ್ಲೂ ಕಲ್ಸಿರ್ತಾರೆ, ಬಟ್ ಆ ಜಾಬ್ ಅಲ್ಲಿರೋ ಎಕ್ಸ್ಪೀರಿಯನ್ಸೇ ಬೇರೆ. ರೈಟ್. ಆ ಮೇಲ್ ಹಾಕೋದಿರ್ಬೋದು, ಕರೆಕ್ಟ್, ಅಂಡ್ ಟಾಕಿಂಗ್ ಇನ್ ದಟ್
ಟೀಮ್, ರೈಟ್, ಅ ವಾರ್ ರೂಮ್, ಆ ಪ್ರೊಡಕ್ಷನ್ ಅಂತ ವರ್ಡೇ ಗೊತ್ತಿರಲಿಲ್ಲ ಜಾಯ್ನ್ ಆಗುವಾಗ. ಈಗ ಇಟ್ಸ್ ಬಿಕಮ್ ಸಿನಾನಿಮಸ್, ರೈಟ್? ಎಲ್ಲರೂ ಪ್ರೊಡಕ್ಷನ್ ಅಂತಾರೆ, ಟೆಸ್ಟಿಂಗ್ ಎನ್ವೈರನ್ಮೆಂಟ್ ಅಂತ. ಹೌದು, ಮತ್ತೆ ಅದರಲ್ಲಿ ಐ ಮೀನ್ ಎರರ್ ಮಾಡೋದು ನೀವು ಕಮ್ಮಿ, ಅಂದ್ರೆ ಸ್ವಲ್ಪ ಏನಾದರೂ ಆದರೆ ಇಟ್ ವಿಲ್ ಹ್ಯಾವ್ ಅ ಇಂಪ್ಯಾಕ್ಟ್ ಟು ಮೆನಿ ಥಿಂಗ್ಸ್. ಓಕೆ, ಇಟ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಬಿಸ್ನೆಸ್. ಡೈರೆಕ್ಟ್ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಅಮೆಝಾನ್ ಅಲ್ಲಿ ಹಾಗೆ ಆಗಿತ್ತು. ಕಾಲೇಜಲ್ಲಿ ಇರುವಾಗ ಆ ಥರ ಇಲ್ಲಲ್ಲ, ಸೊ ಡೈರೆಕ್ಟ್ಲಿ ಇಲ್ಲಿ ಬಂದಾಗ ಈ ಥರ ಎಲ್ಲ ಇಂಪ್ಯಾಕ್ಟ್ ಇರುತ್ತೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಇಟ್ಸ್ ವೆರಿ happy to know all these struggles, right? I think many of them go through it. Join ಆಗೋ ಗೊತ್ತಿರೋದಿಲ್ಲ ಇಷ್ಟೆಲ್ಲ. ಕರೆಕ್ಟ್. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್? ಈಗ ನೀವು ಇನ್ಫೋಸಿಸ್ ಅಲ್ಲಿ ನಿಮ್ಮ ಜರ್ನಿ ಆಯ್ತಲ್ಲ, ಎಷ್ಟು ಟೈಮ್ ಇದ್ರಿ ಅಲ್ಲಿ? ಸೊ ಅಲ್ಲಿ ಆಲ್ಮೋಸ್ಟ್ ಅರೌಂಡ್ 4 years ಇದ್ದೆ. ಸೊ ಅದಾದ್ಮೇಲೆ ಐ ಹ್ಯಾಡ್ ಟು ಸ್ವಿಚ್. ಸೊ ಐ ಸ್ವಿಚ್ ಟು ಅ ಸ್ಟಾರ್ಟ್ಅಪ್. ಓಕೆ. ಸೊ ಅದೇಗೆ ಆಯ್ತಂದ್ರೆ ಥ್ರೂ ಕಾಂಟ್ಯಾಕ್ಟ್. ಸೊ ಐ ಹ್ಯಾಡ್ ಎ ರೆಫರಲ್, friend who was working in my team. So reference through ನಾನು startup join ಆದೆ. So startup, I wanted to join a startup because initially ಇಂಥ ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ you will get learn new things, right? end to end ಒಂದು ಐಡಿಯಾ ಸಿಗ್ತದೆ ನಿಮಗೆ. ಸೊ ಅಲ್ಲಿ ನನಗೆ ಅದು since this was a support project, so that was a startup. ಫುಲ್ ಫ್ಲೆಜ್ ನಿಮಗೆ ಹ್ಯಾಂಡ್ಸ್ ಆನ್ ಸಿಗ್ತದೆ. ಸೊ ಅಲ್ಲಿ ನಾನು ಡೆವಾಪ್ಸ್ ಇಂಟರ್ನಲ್ ಸರ್ಟಿಫಿಕೇಟ್ಸ್ ಮಾಡಿದ್ದೆ. ಸೊ ಅಲ್ಲಿಂದ ನಾನು ಡೆವಾಪ್ಸ್ಗೆ ಹೋದೆ. ಡೆವಾಪ್ಸ್ ಇಂಜಿನಿಯರ್ ಆಗಿ Cloud9 ಜಾಯ್ನ್ ಆದೆ. Cloud9 ಅಂತ ಕಂಪನಿ. ಸೊ ಪ್ರಿವಿಯಸ್ಲಿ ಇಟ್ ವಾಸ್ ಸಪೋರ್ಟ್ ರೋಲ್. Now you got a full time DevOps role. Although you are coming from support. Correct. And also I got to know a new thing called Kubernetes. Okay. So alli exposure sikto Kubernetes. So I worked there for around 2 years there. Okay. So Kubernetes is the late emerging tech. ನೀವು ಅಲ್ಲಿ ಶಿಫ್ಟ್ ಆಗುವಾಗ ಮೋಸ್ಟ್ಲಿ. I was lucky that I got a chance to learn those things during that point. Because we were supporting e-commerce applications, so they were mainly on microservice, all that. So ಹಾಗೆ ಸೊ ಅಲ್ಲಿ Kubernetes ಅಲ್ಲಿ ಹೋಸ್ಟ್ ಮಾಡಿದ್ರು. ಸೊ ಅಲ್ಲಿ they were on to Google Cloud. So ಅಲ್ಲಿ ಸ್ವಲ್ಪ exposure ಸಿಕ್ತು. ಸೊ Infosys ಅಲ್ಲಿ ಅದು ಏನಿತ್ತಂದ್ರೆ I didn't have exposure to AWS cloud. They had their own cloud. Okay. So internal. Here I got to know about Google Cloud, AWS. Okay. I got exposure to that, and then ಅಲ್ಲಿಂದ 2 ವರ್ಷ ಆದಮೇಲೆ ಪುನಃ ನನ್ನ ಮ್ಯಾನೇಜರ್, Infosys ಮ್ಯಾನೇಜರ್, whom I knew, called me back to Infosys for one of project. So again a DevOps role only, but they were mainly on AWS side. So there when I came for the second time, right, to Infosys, I thought I won't learn much, but fortunately I got to learn many things. Like I full ನಾನು ಅಂದ್ರೆ ಸ್ಕ್ರಾಚ್ ಇಂದ ಎಲ್ಲ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡೋದು AWS ಅಲ್ಲಿ ಅದೆಲ್ಲ ಕಲಿತೆ ನಾನು. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಸಮಥಿಂಗ್ ಕ್ಯಾನ್ ಹ್ಯಾಪನ್ ಟು ಯು, ರೈಟ್? ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ಪುನಃ ಕರಿತಿದ್ದಾರೆ ಅಂದ್ರೆ he has so much trust. Normally the manager and employee relation is very critical. Correct. ನೀವು ವಾಪಸ್ ಹೋಗ್ತೀರಿ ಅವ್ರ ಕರೆದ ಮೇಲೆ, that means you are happy to work under him, and he has confidence on you, right? So that's the best thing. And you went there and ನಿಮಗೆ ಒಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿರ್ತಾರೆ ಅವರು. Correct. And you got to learn. So it was like single handed. So previously which I was working was like you had a team of DevOps engineer, ಆ ಥರ ಇತ್ತು. ಬಟ್ ಇಲ್ಲಿ ಆ ಥರ ಇರಲಿಲ್ಲ. ಸೊ ಈ ಥರ ಇದೆ, ಟೀಮ್ ಇದು ಸ್ಮಾಲ್ ಪಾರ್ಟ್ ಅಲ್ಲಿ ಇದ್ರಿ, ಬಟ್ ಇದು ನೀನು ಒಬ್ನೇ ಇರೋದು, ಇದೆಲ್ಲ ನೀನು ಬಿಲ್ಡ್ ಮಾಡ್ಬೇಕಂತ. CI/CD ಸೆಟಪ್, there won't be anyone else. ಡೆವಲಪರ್ಸ್ ಅವರೆಲ್ಲ ಇದ್ರು, ಬಟ್ DevOps ಸೈಡ್ ನೀನು ಒಬ್ನೇ. ಸೊ ಆ ಥರ ಇತ್ತು. ಸೊ ಅಲ್ಲಿಂದ ತುಂಬಾ ಲರ್ನಿಂಗ್. ಸ್ಟಾರ್ಟ್ಅಪ್ ಗೆ ಹೋಗಿ ಬಂದಿದ್ದಕ್ಕೆ ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ಬೇರೆ ಇರ್ತದೆ ಅಲ್ವಾ? ಸೊ AWS ನಂಗೆ ಅಷ್ಟೇ ಎಕ್ಸ್ಪೋಜರ್ ಇರಲಿಲ್ಲ. ತುಂಬಾ ಸರ್ವಿಸಸ್ ಅಲ್ಲಿ ಎಕ್ಸ್ಪೋಜರ್ ಸಿಕ್ತು AWS ಅಲ್ಲಿ ಕೂಡ. ಸೊ ಮುಂಚೆ ನೀವು ಗೂಗಲ್ ಕ್ಲೌಡ್ ಅಲ್ಲಿ ಇದ್ರಿ. ಕರೆಕ್ಟ್. ಬಟ್ ದ ಪ್ರಾಸೆಸಸ್ ಆರ್ ಸೇಮ್. ಅದು ಆಲ್ಮೋಸ್ಟ್ ದೇ ಆರ್ ಸಿಮಿಲರ್, ಬಟ್ ನೇಮ್ಸ್ ಅದು ಇದೆಲ್ಲ ಸಿಂಟ್ಯಾಕ್ಸ್ ಅದು ಇದು ಬೇರೆ ಇರ್ತದೆ. ಗುಡ್. ಸೊ ಯು ಆರ್ ಕಾಲ್ಡ್ ಬ್ಯಾಕ್, ರೈಟ್? ಸೊ ಅದರ್ ನೆಕ್ಸ್ಟ್ ಈಗ ಯು ಆರ್ ಅ ಸೀನಿಯರ್ DevOps ಇಂಜಿನಿಯರ್, ರೈಟ್, ಇನ್ cognizant. ಸೊ ಅಲ್ಲಿಂದ ಹೇಗೆ ನಿಮ್ಮ
ಇಲ್ಲಿ ಈ ರೋಲಿಗೆ ಬಂದಿದ್ದು? ಅದು ಥ್ರೂ ಯು ಹ್ಯಾವ್ ಎ ಜಾಬ್, ನೌಕರಿ ಮತ್ತೆ ಲಿಂಕ್ಡ್ಇನ್ ಅದೆಲ್ಲ ಇದೆ, ಅದರಲ್ಲೆಲ್ಲ ಆಕ್ಟಿವ್ ಇದ್ದೆ ನಾನು. ಸೊ ನೌಕರಿ ಥ್ರೂ ಐ ಗಾಟ್ ಅ ಕಾಲ್ ಫ್ರಮ್ ಇನ್ಫೋಸಿಸ್ ಇಂದ, ಐ ಮೀನ್ ಕಾಗ್ನಿಸೆಂಟ್ ಇಂದ ಕಾಲ್ ಬಂದಿತ್ತು. ಸೊ ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ಅದು ಕ್ಲಿಯರ್ ಆಗಿ ನಾನು ಸೀನಿಯರ್ ಡೆವಾಪ್ಸ್ ಆಗಿ ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಕೂಡ ಈಗ ನೀವು ಈ ಡೆವಾಪ್ಸಲ್ಲಿ ಜೆಂಕಿನ್ಸ್ ಯೂಸ್ ಮಾಡ್ತಿರ್ತೀರಾ, ಪ್ರೀವಿಯಸ್ ಅದು ಯೂಸ್ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಬರುವಾಗ ಇಟ್ಸ್ ಲೈಕ್ ಎವ್ರಿ ಕ್ಲೈಂಟ್ ಹ್ಯಾಸ್ ದೇರ್ ಓನ್ ರಿಕ್ವೈರ್ಮೆಂಟ್ ಅಲ್ವಾ. ಸೊ ಅಲ್ಲಿ ಬೇರೆನೇ ಇತ್ತು, ಹೊಸ್ತು ಕಲಿಬೇಕಿತ್ತು. ಇಟ್ ಈಸ್ ಲೈಕ್ ಐ ಹ್ಯಾಡ್ ಟು ಲರ್ನ್ ಗಿಟ್ ಲ್ಯಾಬ್, ಸರ್ಕಲ್ CI ಅದೆಲ್ಲ ಯೂಸ್ ಮಾಡ್ತಿದ್ರು. ಬಟ್ AWS ಯೂಸ್ ಮಾಡ್ತಾ ಇದ್ರು. ಬಟ್ ಅದೇ ಅಲ್ಲಿ ಕೂಡ ಬೇರೆನೇ ಟೂಲ್ಸ್ ಇತ್ತು. ಸೊ ಡೆವಾಪ್ಸ್ ಅಂದರೆ ಈಗ ಒಂದೇ ಟೂಲಲ್ಲಿ ನಾನು ಫಿಕ್ಸ್ ಆಗ್ತೇನೆ ಅಂತ ಇಡ್ಲಿಕ್ಕೆ ಆಗಲ್ಲ. ಸೊ ನೀವು ಒಂದು ಕಂಪನಿಯಿಂದ ಒಂದು ನಿಮಗೆ ಗ್ರೋತ್ ಬೇಕಿದ್ರೆ ನೀವು ಒಂದೊಂದು ಕ್ಲೈಂಟಿಗೆ ಬೇಕಾದಾಗೆ ನೀವು ಕಲಿತಾರೆ. ಇಟ್ ವಿಲ್ ಬಿ ರಿಲೇಟೆಡ್, ಸ್ವಲ್ಪ ಸಿಮಿಲರ್ ಇರುತ್ತೆ. ಬಟ್ ಅದೇ ನೀವು ಟೂಲ್ಸ್ ಯಾವುದು ಅದು ಆ ಕ್ಲೈಂಟಿಗೆ ಬೇಕಲ್ಲ, ಸೊ ಅದನ್ನು ನೀವು ಕಲಿತಾ ಇರಬೇಕು. ಇಂಟ್ರೆಸ್ಟಿಂಗ್. ಸೊ ಐ ಥಿಂಕ್ ಇಟ್ ಬ್ರಿಂಗ್ಸ್ ಬ್ಯಾಕ್ ಟು ಅವರ್ ಇನಿಷಿಯಲ್ ಪಾಯಿಂಟ್, ರೈಟ್? ನಿಮ್ಮನ್ನು ಹೈಯರ್ ಮಾಡುವಾಗ ಇನ್ಫೋಸಿಸ್ ಅಲ್ಲಿ ಯು ಸೆಟ್ ಅವರು ಸೆಲೆಕ್ಟ್ ಮಾಡುವಾಗ ಏನು ನೋಡ್ತಾರೆ ಅಂದರೆ, ಆರ್ ಯು ಓಪನ್ ಟು ಲರ್ನ್ ನ್ಯೂ ಥಿಂಗ್ಸ್? ಸೊ ಐ ಥಿಂಕ್ ಯು ಹ್ಯಾವ್ ಫೌಂಡ್ ದಿಸ್ ಆನ್ ಯುವರ್ ಜರ್ನಿ, ರೈಟ್? ಎವ್ರಿ ಟೈಮ್ ನೀವು ಹೊಸ ಕಂಪನಿಗೆ ಹೋಗುವಾಗ ಇಟ್ಸ್ ನ್ಯೂ, ಕರೆಕ್ಟ್, ರೈಟ್? ಇಟ್ಸ್ ಕಂಪ್ಲೀಟ್ಲಿ ನ್ಯೂ. ಆದರೆ ವಾಟ್ ಹ್ಯಾಪನ್ಸ್ ಇಸ್, ಬಿಕಾಸ್ ಆಫ್ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕ್ವಿಕ್ಲಿ, ರೈಟ್? ಟೆಕ್ನಾಲಜಿ ಬೇರೆ ಇರ್ಬೋದು, ಬಟ್ ಯು ಆರ್ ಏಬಲ್ ಟು ಗ್ರಾಸ್ಪ್ ಇಟ್ ಅ ಲಾಟ್ ಬೆಟರ್. ಬಟ್ ಸಿಮಿಲರ್ ಇರ್ತದೆ, ಕಾನ್ಸೆಪ್ಟ್ಸ್ ಎಲ್ಲ ಸಿಮಿಲರ್ ಇರ್ತದೆ, ರೈಟ್? ವೆರಿ ಇಂಟ್ರೆಸ್ಟಿಂಗ್. ಸೊ ಹೌ ಇಸ್ ಯುವರ್ ರೋಲ್ ಕರೆಂಟ್ಲಿ ಇಲ್ಲಿ ಕಾಗ್ನಿಸೆಂಟಲ್ಲಿ? ಅದು ಸಹ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡ್ ಮಾಡ್ತೀನಿ. ಐ ಹ್ಯಾಡ್ ವರ್ಕ್ಡ್ ಫಾರ್ ಕಪಲ್ ಆಫ್ ಚಿಕ್ಕ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೆ. ಸೊ ಐ ಹ್ಯಾಡ್ ಟು ಬಿಲ್ಡ್ ಅ CI/CD ಫಾರ್ ದೆಮ್. ಸೊ ದ್ಯಾಟ್ ಆಲ್ಸೋ ಈಗ ಡೆವಾಪ್ಸ್ ಸೆಟ್ ಆಫ್ ಡೆವಾಪ್ಸ್ ಪೀಪಲ್ ಆ ಥರ ಇಲ್ಲ ಈಗ. ಆ್ಯಕ್ಚುಲಿ ಈಗ ಯೂಶ್ವಲಿ ಒಬ್ಬರನ್ನೇ ಹೈರ್ ಮಾಡ್ತಾರೆ ಡೆವಾಪ್ಸಿಗೆ. ಸೊ CI/CD ಸೆಟ್ ಮಾಡು ಹೋಗ್ತಾ ಇರು, ಆ ಥರ ಇದೆ. ಸೊ ದೆನ್ ನಿಮ್ದು ಅಷ್ಟು ಕೆಲಸ ಇರಲ್ಲ, ಅದು KT ಕೊಡ್ತೀರಾ ನಿಮ್ದು ಸೀನಿಯರ್ ರೋಲ್. ಕರೆಕ್ಟ್. ಸೊ ನೀವು ಇಂಟು ಮ್ಯಾನೇಜ್ಮೆಂಟ್ ಸೈಡ್ ಸ್ವಲ್ಪ ಹೋಗ್ತೀರಿ. ಯು ಹ್ಯಾವ್ ಜೂನಿಯರ್ಸ್ ಹೂ ವಿಲ್ ಎಕ್ಸಿಕ್ಯೂಟ್ ಥಿಂಗ್ಸ್. ಇಂಟ್ರೆಸ್ಟಿಂಗ್. So good, you are enjoying the role now, right? Senior DevOps Engineer. Very good. So this is one question which I think most of them ask, right? Cloud computing anta, right? Now ಪಾಸ್ ಔಟ್ ಆಗೋಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇರಲೇ ಇಲ್ಲ 2009 ಅಲ್ಲಿ, ರೈಟ್? ಇಟ್ ವಾಸ್ ಎಮರ್ಜಿಂಗ್ ಟೆಕ್. ಸೊ ಇಫ್ ಐ ಆಮ್ ಅ 10th ಸ್ಟ್ಯಾಂಡರ್ಡ್ ಗೈ, ರೈಟ್? ನಾನು 10ನೇ ಕ್ಲಾಸ್ ಪಾಸ್ ಆಗ್ತಿದ್ದೀನಿ, ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ನಂಗೆ ಗೊತ್ತಿಲ್ಲ, ರೈಟ್? ಸೊ ಹೌ ಡು ಯು ಎಕ್ಸ್ಪ್ಲೈನ್ ಟು ಅ ಲೇಮನ್, ರೈಟ್? ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು? ವಾಟ್ ಈಸ್ ದಟ್ ಕಾನ್ಸೆಪ್ಟ್ ಇನ್ IT? ಸೊ ಕ್ಲೌಡ್ ಕಂಪ್ಯೂಟಿಂಗ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಅಂದರೆ ನಿಮಗೆ ಈಗ ಒಂದು ವೆಬ್ಸೈಟ್ ಬೇಕು. ಸೊ ವೆಬ್ಸೈಟ್ ಬೇಕಂದರೆ ನೀವು ನಿಮಗೆ ಯು ನೀಡ್ ಸರ್ವರ್ಸ್ ಬೇಕು ನಿಮಗೆ ರನ್ ಮಾಡಲಿಕ್ಕೆ. ಅದಾದಮೇಲೆ ನಿಮಗೆ ಡೇಟಾಬೇಸ್ ಬೇಕು, ಅದೆಲ್ಲ ಬೇಕು. ಸೊ ಅದೆಲ್ಲ ನೀವು ಫಿಸಿಕಲಿ ಎಲ್ಲ ಸೆಟ್ ಮಾಡಬೇಕಾಗ್ತದೆ. ಸರ್ವರ್ ನಿಮಗೆ ಒಂದು ಜಾಗ ಬೇಕು, ಅಲ್ಲಿ ಡೇಟಾಬೇಸ್ ಅದು ಇದೆಲ್ಲ ನೀವು ಮ್ಯಾನ್ಯುವಲಿ ಹೋಗಿ ಅದಕ್ಕೆ ಟೆಕ್ನಿಷಿಯನ್ಸ್ ಎಲ್ಲ ಹಾಕಿ ಡೇಟಾಬೇಸ್ ಅದು ಇದೆಲ್ಲ ಸೆಟ್ ಮಾಡಿ, ಸರ್ವರ್ ರೂಮ್ ಅದೆಲ್ಲ ಸೆಟ್ ಮಾಡಿ. ಇನಿಷಿಯಲಿ ಆ ಥರ ಇತ್ತು, ಕಾಸ್ಟ್ ಎಲ್ಲ ಹೈ ಇತ್ತು ಆ ಟೈಮಲ್ಲಿ. ಅದನ್ನು ಮೇಂಟೈನ್ ಮಾಡಬೇಕು, ಸರ್ವರ್ ರೂಮ್ ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ ಇತ್ತು. ಸೊ ಅದಾದಮೇಲೆ ಏನು ಬಂತಂದರೆ ಕ್ಲೌಡ್ ಅಂತ ಬಂತು. ಸೊ ಅಲ್ಲಿ ಏನಾಗ್ತಿತ್ತು ಅಂದರೆ, ಸೊ ನಿಮಗೆ ಈಗ ಒಂದು ಸರ್ವರ್ ಬೇಕು ನಿಮ್ಮ ವೆಬ್ ಅಪ್ಲಿಕೇಶನ್ ಹೋಸ್ಟ್ ಮಾಡಲಿಕ್ಕೆ. ಸೊ ಆಗ ಯು ಜಸ್ಟ್ ಗೋ ಟು ಅ ಡ್ಯಾಶ್ ಬೋರ್ಡ್ ವೇರ್ ನಿಮಗೆ ಯಾವ ಥರ ಸ್ಪೆಸಿಫಿಕೇಶನ್ ಬೇಕು, ಎಷ್ಟು CPU ಬೇಕು, ಎಷ್ಟು ಮೆಮೊರಿ ಬೇಕು, ಅದನ್ನೆಲ್ಲ ಕೊಟ್ಟರೆ ಆಯಿತು. ಸೊ ಒಂದು ಸರ್ವರ್ ಸ್ಪಿನ್ ಅಪ್ ಆಗುತ್ತೆ. ಸೊ ನಾನೀಗ ಗೂಗಲಲ್ಲಿ Gmail ಒಳಗೆ ಹೋದ ಹಾಗೆ ಯೂಸೇ ಈಗ ಒಂದು ನಮಗೆ ಡ್ಯಾಶ್ ಬೋರ್ಡ್ ಅನ್ನುವಾಗ ನಾವೊಂದು URL ಕೊಡ್ತೀನಿ, ರೈಟ್? AWS.com ಅಂತ. ಅದ್ರೊಳಗೆ ಹೋದರೆ ಐ ಕ್ಯಾನ್ ಓಪನ್ ಅ ಸರ್ವರ್. ಕರೆಕ್ಟ್. ಸಮಥಿಂಗ್ ಲೈಕ್ ದಟ್. ಕರೆಕ್ಟ್. ನೀವು ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಫಿಸಿಕಲ್ ಎಲ್ಲಿ ಸ್ಟೋರೇಜ್ ಆಗಿ ನಿಮ್ಮ ಸರ್ವರ್ ಎಲ್ಲಿ ಹೋಸ್ಟ್ ಮಾಡ್ತೀರಾ, ಅದೆಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ದಟ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಕ್ಲೌಡ್ ಪ್ರೊವೈಡರ್ಸ್. ಸೊ ನಿಮ್ಮ ಕೆಲಸ ಏನು, ಸರ್ವರ್ಗೆ ಎಷ್ಟು ಸ್ಪೆಸಿಫಿಕೇಶನ್ ಬೇಕು, CPU ಮೆಮೊರಿ ಅದೆಲ್ಲ ಸೆಟ್ ಮಾಡಿ ಸರ್ವರ್ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಯು ಕ್ಯಾನ್ ಹೋಸ್ಟ್ ಯುವರ್ ವೆಬ್ ಅಪ್ಲಿಕೇಶನ್. ಯು ಜಸ್ಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಓನ್ಲಿ ದ್ಯಾಟ್. ಸೊ ಯುವರ್ ಸರ್ವಿಸ್ ಈಸ್ ಇನ್ ಕ್ಲೌಡ್. ಸೊ
that is what cloud computing is all about, where you will use the cloud provider to host whatever you need. ಓಕೆ, ಸೊ ಹೋಸ್ಟಿಂಗ್ ಅಂದರೆ ನಿಮ್ಮ ವೆಬ್ಸೈಟ್ ಅದರಲ್ಲಿ ಇಟ್ಟಿರ್ತೀರಿ, ಕರೆಕ್ಟ್, ರೈಟ್, ಇನ್ ವೆರಿ ಇದರ ಟೈಮ್. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಯು ಸೆಡ್, ರೈಟ್. ನಾವೀಗ ರೀಸೆಂಟಾಗಿ ಸ್ಟಾರ್ಟ್ ಮಾಡುವಾಗ ವಿ ವಾಂಟೆಡ್ ಟು ಡೂ MicroDegree.work, ಕರೆಕ್ಟ್, ರೈಟ್. ನಮಗೇನು ಕಷ್ಟ ಇರಲಿಲ್ಲ. ವಿ ವೆಂಟ್ ಅಮೆಝಾನಲ್ಲಿ ಹೋದ್ವಿ, ಅಲ್ಲಿ ಒಂದು ಸರ್ವರನ್ನು ಬಾಡಿಗೆಗೆ ತೊಗೊಂಡ್ವಿ, ಕರೆಕ್ಟ್, ರೆಂಟ್ ವಿ ವೆಂಟ್ ಇಂಟು AWS.com ಆ್ಯಂಡ್ ಪುಟ್ ಅವರ್ ಕೋಡ್ ದೇರ್, ಕರೆಕ್ಟ್. ನಮ್ಮ ವೆಬ್ಸೈಟ್ ಲೈವ್ ಆಯಿತು ವಿದಿನ್ ಒನ್ ಡೇನೂ ಇಲ್ಲ ಆ್ಯಕ್ಚುಲಿ, ಇಫ್ ಯು ನೋ 1 hour ಅಲ್ಲಿ, ರೈಟ್. ಯು ಕ್ಯಾನ್ ಹೋಸ್ಟ್ ಸರ್ವರ್ ವಿದಿನ್ 5 minutes. ಓಕೆ. ಸೊ ಅದೇ ನೀವು 10 ವರ್ಷ ಹಿಂದೆ ಹೋದ್ರೆ ನೀವು ರೂಮ್ ತಗೊಂಡೋಗ್ಬೇಕು, ಅಲ್ಲಿ ಒಂದು ನೀವು ಸರ್ವರ್ ರೂಮ್ ಸೆಟ್ ಮಾಡಬೇಕು, ಆ ತರ ಎಲ್ಲ ಇತ್ತು. ಬಟ್ ಈ ತರ ಹಾಗೇನಿಲ್ಲ, ಜಸ್ಟ್ ಲ್ಯಾಪ್ಟಾಪ್ ತಗೊಂಡಾಗಿ ನಾ ಸರ್ವರ್ ಬೈ ಮಾಡಬೇಕು, ಕರೆಕ್ಟ್. ಆ ತರ ಈಗೆಲ್ಲ. ಸೊ ಯು ಜಸ್ಟ್ ಯೂಸ್ ದ ಕ್ಲೌಡ್ ಪ್ರೊವೈಡರ್. ಕ್ಲೌಡ್ ಪ್ರೊವೈಡರ್ ಅಂದ್ರೆ AWS ಇರ್ಬೋದು, ಕ್ಲೌಡ್ ಗೂಗಲ್ ಅವ್ರದ್ದಿದೆ, ಅಲಿಬಾಬಾ ಇದೆ, ಮೈಕ್ರೋಸಾಫ್ಟ್ Azure ಇದೆ. ಸೊ ಎನಿ ಆಫ್ ದೆಮ್. ಸೊ ದೇರ್ ಆರ್ 3 ಮೇನ್ ಪ್ಲೇಯರ್ಸ್ ಅಲ್ವಾ. ಒಂದು ಅಮೆಝಾನ್ ಇರೋದು, ಕರೆಕ್ಟ್. ನೆಕ್ಸ್ಟ್ ಗೂಗಲ್ ಕ್ಲೌಡ್ ಅಂದ್ರಿ, ಗೂಗಲ್ ಕ್ಲೌಡ್. ಇನ್ನೊಂದು Azure ಇರೋದು, ಇದು ಮೈಕ್ರೋಸಾಫ್ಟ್, ಕರೆಕ್ಟ್. ಓಕೆ, ಇಂಟ್ರೆಸ್ಟಿಂಗ್. ಸೊ ವೈ ಇಸ್ ಇಟ್ ಇನ್ ಸೋ ಮಚ್ ಡಿಮಾಂಡ್ ನೌ, ರೈಟ್? ನಾವು ಪಾಸ್ ಔಟ್ ಆಗಿ ಎಲ್ಲರದ್ದು ಇರ್ತಿತ್ತು, ರೈಟ್. ಇಟ್ ಹ್ಯಾಸ್ ಸಾಲ್ವ್ಡ್ ಅ ಬಿಗ್ ಪ್ರಾಬ್ಲಮ್ ದಟ್ ಈಗ ಹೊಸ ಸ್ಟಾರ್ಟಪ್ ಬರೋರಿಗೆ ದೇ ಕ್ಯಾನ್ ಹೋಸ್ಟ್ ಅ ವೆಬ್ಸೈಟ್ ಇನ್ ಲೈಕ್ ಯು ಸೆಡ್ 5 minutes. ಕರೆಕ್ಟ್, ಹೌದು. ಸೊ ಇದು ಬಂದಿದ್ದು ಮೇ ಬಿ ಒಂದು 10 ವರ್ಷ ಹಿಂದೆ, ರೈಟ್. ವೈ ಇಸ್ ಇಟ್ ಸೋ ಮಚ್ ಟ್ರೆಂಡಿಂಗ್? ಯಾಕೆ ಎಲ್ಲರೂ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ? ವೈ ಇಸ್ ದರ್ ಸೋ ಮಚ್ ಡಿಮಾಂಡ್? One thing is the cost wise. The cost will be reduced. You don't have to invest in hardware and all that, right? So all those is taken care by cloud provider. ಅವರೇ ನೋಡ್ಕೊಳ್ತಾರೆ ಎಲ್ಲ. ಫ್ಲೆಕ್ಸಿಬಿಲಿಟಿ ಇರ್ಬೋದು, ಸ್ಕೇಲಿಬಿಲಿಟಿ ಇರ್ಬೋದು. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಮೇನ್ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ದಟ್ ಈಸ್ ವೈ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಗ್ರೋಯಿಂಗ್. ಸೊ ಎವ್ರಿ ಒನ್ ಈಸ್ ಮೂವಿಂಗ್ ಫ್ರಮ್ on-prem to cloud. On-prem to interesting point. So it's solving so many points of the business, right? ಹೊಸ ಸ್ಟಾರ್ಟಪ್ಸ್ ಎಲ್ಲ ಈಗ ಅವ್ರವ್ರದೇ ಸರ್ವರ್ಸ್ ತಗೊಳ್ಳೋ ಬದಲು ವಾಟ್ ದೇ ಆರ್ ಡೂಯಿಂಗ್ ಇಸ್ ದೇ ಆರ್ ಹೋಸ್ಟಿಂಗ್ ಇಟ್ ಇನ್ ಒನ್ ಆಫ್ ದೀಸ್ 3 clouds, right? And you are paying for only how much you are using it. So ಬಾಡಿಗೆ ಮನೆ ಕೊಟ್ಟಾಗ ಇವರು ಸರ್ವರಿಗೆ ನಾನು ಇಷ್ಟು ಯೂಸ್ ಮಾಡಿದ್ದಕ್ಕೆ ಇಷ್ಟು ಕೊಡ್ತೇನೆ, ದಿನಕ್ಕಿರ್ಬೋದು ಅಥವಾ ಗಂಟೆಗಿರ್ಬೋದು, ರೈಟ್? ಆ ಥರ ಕೊಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಆವಾಗ ವೈ ಇಸ್ ದ ಜಾಬ್ಸ್ ಆರ್ ಓಪನಿಂಗ್ ಅಪ್, ಇಸ್ ಇಟ್? ಈಗ ಮೇ ಬಿ ಎಲ್ಲರೂ ಇದಕ್ಕೆ ಶಿಫ್ಟ್ ಆಗುವಾಗ ದೇ ನೀಡ್ ಪೀಪಲ್ ಹೂ ನೋ ದಿಸ್ ಟೆಕ್ನಾಲಜಿ. ಸೊ ಅದಕ್ಕೆ ಯು ಸಿ ಲಾಟ್ ಆಫ್ people moving to cloud, because there is a demand, right? So that is why you see lot of cloud computing related jobs coming up. So ಮತ್ತೆ AWS ಆ ಸ್ಪೆಸಿಫಿಕೇಶನ್ ಅಲ್ಲಿ ಜಾಬ್ಸ್ ಇರುತ್ತೆ, Azure DevOps ಅಂತ ಬರುತ್ತೆ. ಸೊ ಅದೆಲ್ಲ ಜಾಬ್ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಸೊ ಬೇಸ್ಡ್ ಆನ್ ದ ಪ್ರೊವೈಡರ್ಸ್. ಸೊ ಆ ಹಳೆ ಕಂಪನೀಸ್ ಎಲ್ಲ ಯಾರ ಸರ್ವರ್ ಎಲ್ಲ ಬೇರೆ ಅವರದ್ದಿತ್ತು, ಇವನ್ ದೇ ಆರ್ ಶಿಫ್ಟಿಂಗ್ ಮೇ ಬಿ, ಕರೆಕ್ಟ್. ಆ ಹಳೆ ದೊಡ್ಡ ಕಂಪನೀಸ್ ಇರ್ಬೋದು, ನಿಮ್ಮ ಫಾರ್ಮಾ ಕಂಪನೀಸ್, ಯಾರದೆಲ್ಲ ವೆಬ್ಸೈಟ್ಸ್ ಅವರ ಸರ್ವಿಸಸ್ ಇತ್ತು. ಸೊ ಒನ್ ಆಫ್ ಮೈ ಫ್ರೆಂಡ್ ಈಸ್ ಇನ್ ಅವ್ರದ್ದು ರೋಲ್ ಏನಂದ್ರೆ ಹಳೆ ಆನ್ ಪ್ರಿಮ್ ಅನ್ನ ಈಚೆ ಕನ್ವರ್ಟ್ ಮಾಡೋದು, ರೈಟ್? ಈ ಕ್ಲೌಡ್ಗೆ ಮೂವ್ ಆಗೋದು. ಸೊ ಅಲ್ಲಿ ಸುಮಾರು ಜನ ಬೇಕು ಹೂ ನೋ ಕ್ಲೌಡ್ ಇಂಜಿನಿಯರಿಂಗ್. ಸೊ ದಟ್ಸ್ ವೈ ಇಟ್ಸ್ ದ ಡಿಮಾಂಡ್, ರೈಟ್? ಈಗ 10 ವರ್ಷ ಆದಮೇಲೆ ಈಗ ಪಿಕಪ್ ಆಗ್ತಾ ಇದೆ, ರೈಟ್? ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಈಗ ವಾಟ್ ಆರ್ ದ ಟೆಕ್ನಾಲಜೀಸ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್? ಅಂದರೆ ಈಗ AWS ಅಂದ್ರಿ, ಮತ್ತು ಯಾವುದು ಗೂಗಲ್ ಅಂದ್ರಿ, ಮತ್ತು Azure ಅಂದ್ರಲ್ವಾ? ಸೊ ಅದರಲ್ಲಿ ವಾಟ್ ಆರ್ ದ ಟೆಕ್ನಾಲಜೀಸ್ ಇರ್ಬೋದು ಅಥವಾ ರೋಲ್ಸ್ ಏನಿರುತ್ತೆ, ರೈಟ್? ಕ್ಯಾನ್ ಯು ಸೊ ಅದರಲ್ಲಿ ನಿಮಗೆ AWS DevOps ಅಂತ ಬರುತ್ತೆ. ಕೆಲವು ರೋಲ್ಸ್ ಆ ಥರ ಇರುತ್ತೆ, ಅಂದರೆ ಹೂ ಈಸ್ ಮೋರ್ ಇನ್ ಟು AWS ಅಲ್ಲಿ AWS ಡೆವಲಪರ್ಸ್ ಅಂತ ಬರುತ್ತೆ ಆ ಥರ. ಸೊ ಹೂ ವಿಲ್ ಟೇಕ್ ಕೇರ್ ಆಫ್ ಓನ್ಲಿ ದ ಕ್ಲೌಡ್ ಅಂದರೆ ಪ್ರೊವೈಡರ್ ಆ ಸರ್ವಿಸಸ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಜಾಬ್ ಅವ್ರದ್ದಿರುತ್ತೆ. ಸೊ ಆ ಟೈಪ್ ಜಾಬ್ ರೋಲ್ಸ್ ಬರುತ್ತೆ. ಆ್ಯಂಡ್ ನೌ ಯು ಹ್ಯಾವ್ AI ಮೆಷಿನ್ ಲರ್ನಿಂಗ್ ಕಮಿಂಗ್ ಅಪ್, ರೈಟ್? ಸೊ ಅದು ಕೂಡ ಈ ಪ್ರೊವೈಡರ್ಸ್ ಪ್ರೊವೈಡ್ ಮಾಡ್ತಾರೆ, ಆ ಸರ್ವಿಸಸ್ ಕೂಡ ಇದೆ. ಸೊ ಅದರ ರಿಲೇಟೆಡ್ ಜಾಬ್ಸ್ ಕೂಡ ಇದೆ. ಸೊ ಒನ್ ಕ್ಯೂರಿಯಸ್ ಕ್ವಶನ್ ಐ ಹ್ಯಾವ್, ರೈಟ್? ನೀವು AWS DevOps ರೋಲ್ ಅಂತ ಹೇಳಿದ್ರಿ, ರೈಟ್? ಒಂಥರ ಅಡ್ಮಿನ್ ರೋಲ್ ಅದು, ರೈಟ್? ವಾಟ್ ಡಸ್ ಅ DevOps ಇಂಜಿನಿಯರ್ ಡೂ ಆ್ಯಕ್ಚುಲಿ, ರೈಟ್? ನೀವು ಬೆಳಿಗ್ಗೆ ಬಂದು ಸಂಜೆ ಹೋಗುವಾಗ ವಾಟ್ ಡಸ್ ಇಟ್ ಡೂ ಆ್ಯಕ್ಚುಲಿ? ಡೆವಲಪರ್ ಆದರೆ ಕೋಡಿಂಗ್ ಮಾಡ್ತಾರೆ, ಟೆಸ್ಟಿಂಗ್ ಅಂದರೆ ಟೆಸ್ಟ್ ಮಾಡ್ತಾರೆ.
ಸೊ ವಾಟ್ ಡಸ್ ಅ ಡೆವಾಪ್ಸ್ ಇಂಜಿನಿಯರ್ ಡು, ಅಥವಾ ಈಗ ಜೂನಿಯರ್ ಡೆವಾಪ್ಸ್ ನಾವು ಫಸ್ಟ್ ಜಾಯ್ನ್ ಆಗ್ತಿರ್ತಾನೆ ಅವ್ರಿಗೆ ಏನು ಕೆಲಸ ಇರ್ತದೆ? ಸೊ ಡೆವಾಪ್ಸ್ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಆಪ್ಸ್ ಒಟ್ಟಿಗೆ ಅಂತ. ಸೊ ಮೊದಲೇಗಿತ್ತು ಡೆವಲಪ್ಮೆಂಟ್ ಕೋಡ್ ಬರೀತಾರೆ, ಅದಾದಮೇಲೆ ಸರ್ವರ್ಗೆ ಡಿಪ್ಲಾಯ್ ಮಾಡು ಕೂಡ ಅದೇ ಅವನದೇ ಕೆಲಸ ಇರುತ್ತೆ. ಹೋಗಿ ನೀವು ಸರ್ವರ್ಗೆ ಡಿಪ್ಲಾಯ್ಮೆಂಟ್ ಅದೆಲ್ಲ ಕೂಡ ಡೆವಲಪರೇ ಮಾಡ್ತಾ ಇದ್ದ. ಸೊ ಇಟ್ ಈಸ್ ಎ ಓವರ್ ಹೆಡ್ ಫಾರ್ ಹಿಮ್. ಸೊ ಅವನು ಒಂದ್ ಕಡೆ ಮೇಂಟೈನು ಮಾಡಬೇಕು ಸರ್ವರ್, ಈ ಕಡೆ ಕೋಡಿಂಗು ಮಾಡಬೇಕು, ಅದೆಲ್ಲ ಇತ್ತು. ಸೊ ಡೆವಾಪ್ಸ್ ಅವನ ಜಾಬ್ ಏನಂದ್ರೆ, ಈ ಡೆವಲಪರ್ನ ಕೆಲಸ ಜಸ್ಟ್ ಹಿ ವಿಲ್ ಪುಷ್ ಹಿಸ್ ಕೋಡ್ ಟು ಅ ರೆಪಾಸಿಟರಿ. ಸೊ ಅಲ್ಲಿಂದ ಡೆವಾಪ್ಸ್ ಅಂದ್ರೆ ಅಲ್ಲಿಂದ ನೀವು ಅದನ್ನ ಬಿಲ್ಡ್ ಮಾಡಿ ಸರ್ವರ್ಗೆ ಹಾಕೋದಿರ್ಬೋದು. ಅದಾದ್ಮೇಲೆ ನೀವು ಸರ್ವರ್ ಮೇಂಟೆನೆನ್ಸ್ ಅದೆಲ್ಲ ನಿಮ್ ಡೆವಾಪ್ಸ್ ಅಂಡರ್ ಬರುತ್ತೆ. ಸೊ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದು, ಲಾಜಿಕ್ ಬರೆಯೋದು ಎಲ್ಲ ಪ್ರೋಗ್ರಾಮರ್ ಕೆಲಸ ಅಷ್ಟೇ ಇರುತ್ತೆ. ಅದಾದ್ಮೇಲೆ ಅದ ಟೆಸ್ಟಿಂಗ್ ಮಾಡುವಂಥದ್ದು ಆಗ್ಬೋದು. ಅದಾದ್ಮೇಲೆ ಬಿಲ್ಡ್ ಮಾಡಿ ಸರ್ವರ್ಗೆ ಹಾಕಿದ್ಮೇಲೆ ಸರ್ವರ್ ಮೇಂಟೆನೆನ್ಸ್, ನಿಮ್ಮ ಅಪ್ಲಿಕೇಶನ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಅದೆಲ್ಲ ಡೆವಾಪ್ಸ್. ಸೊ ದ ಕ್ರಿಟಿಕಲ್ ರೋಲ್ಸ್ ಹ್ಯಾಸ್ ಶಿಫ್ಟೆಡ್ ನೌ ಟು ಅ ಡೆವಾಪ್ಸ್ ಇಂಜಿನಿಯರ್, ರೈಟ್? ಸರ್ವರ್ ಏನಾದ್ರು ಡೌನ್ ಆಯ್ತು ಅಂದ್ರೆ ಹಿಡಿಯೋದು ಫಸ್ಟ್ ಡೆವಾಪ್ಸ್ ಇಂಜಿನಿಯರ್ ಹಿಡಿತಾರೆ, ರಾತ್ರಿ ಇಡೀ ಕೂತ್ಕೋಬೇಕು. ಇಂಟ್ರೆಸ್ಟಿಂಗ್, ರೈಟ್? ದಟ್ಸ್ ಅ ವೆರಿ ಕ್ರಿಟಿಕಲ್ ರೋಲ್. ಕರೆಕ್ಟ್. ಸೊ ಅದು ಪ್ರೊಡಕ್ಷನ್ ಅಲ್ಲಿ ಇರುವಾಗ ಅಂದ್ರೆ ರಿಯಲ್ ಪೀಪಲ್ ಯೂಸ್ ಮಾಡುವಾಗ ಕರೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಲ್ಲಿ ಟಚ್ ಮಾಡುವಾಗ. ಸೊ ನೀವು ಒಂದು ಟರ್ಮ್ ಲಾಸ್ಟ್ ಟೈಮ್ ನಾವು ಮಾತಾಡುವಾಗ ಹೇಳಿದ್ರಿ CI/CD ಅಂತ. ಸೊ CI/CD ಅಂದ್ರೆ ಡೆವಲಪ್ಮೆಂಟ್ ಮಾಡಿದ ಕೋಡನ್ನು ಲಾಸ್ಟ್ ತನಕ ಹೋಗುವಾಗ ಟೆಸ್ಟಿಂಗ್ ಆಗಿ ಹೋಗ್ಲಿಕ್ಕೆ ಅದನ್ನಷ್ಟು ಆಟೋಮೇಷನ್ ಮಾಡೋದಲ್ಲ? ಕರೆಕ್ಟ್. ಅದಕ್ಕೆ CI/CD ಅಂತ ಹೇಳ್ತಾರೆ, ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂಡ್ ಕಂಟಿನ್ಯೂಸ್ ಡೆಲಿವರಿ. ಓಕೆ, ಕಂಟಿನ್ಯೂಸ್ ಡೆಲಿವರಿ. ಸೊ ಮುಂಚೆ ನಾವಿರುವಾಗ ಆ ಕಾನ್ಸೆಪ್ಟೇ ಇರಲಿಲ್ಲ, ಕರೆಕ್ಟ್? ರೈಟ್. ಈಗ ಇಟ್ ಇಸ್ ಲೈಕ್ ಓವರ್ ಹೆಡ್ ಫಾರ್ ಡೆವಲಪರ್ ಅಲ್ಲ, ಅಂದ್ರೆ ಅವನಿಗೆ ಮ್ಯಾನ್ಯುವಲ್ ಆಗಿ ಅವನೇ ಹಾಕ್ಬೇಕಿತ್ತು, ಅದು ಅವನ ಕೆಲಸ ಆಕ್ಚುಲಿ ಕೋಡಿಂಗ್ ಮಾಡೋದು. ಸೊ ರೆಸ್ಟ್ ಆಫ್ ದ ಓವರ್ ಹೆಡ್ ಡೆವಾಪ್ಸ್ ಇಂಜಿನಿಯರ್ ತಗೋಬಿಡ್ತಾರೆ. ಇಟ್ ಈಸ್ ಅ ಕ್ರಿಟಿಕಲ್ ಜಾಬ್ ಆಲ್ಸೋ. ಓಕೆ, ಪ್ರೊಡಕ್ಷನ್ ವರೆಗೂ ಡೆವಾಪ್ಸ್ ಒಂದೇ ರೆಸ್ಪಾನ್ಸಿಬಿಲಿಟಿ. ಏನಾದ್ರು ಆದ್ರೆ ಫಸ್ಟ್ ಅವನನ್ನೇ ತೆಗೆಯೋದು ಅವನ್ನೇ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಸೊ ಒನ್ ಮೇನ್ ಕ್ವಶನ್, ರೈಟ್, ವೇರ್ ಎವ್ರಿ ಒನ್ ಇಸ್ ಟ್ರೈಂಗ್ ಟು ಮೂವ್ ಟು ದಿಸ್ ರೋಲ್, ಸ್ಯಾಲರಿ, ರೈಟ್? ನಮ್ಮಲ್ಲಿ ಕೇಳೋದೇನಂದ್ರೆ, ಸರ್ ನಾ ಈ ಜಾಬಿಗೆ ಬಂದರೆ ಸ್ಯಾಲ್ರಿ ಎಷ್ಟು ಸಿಗ್ತದೆ? ಸೊ ಪೀಪಲ್ ಥಿಂಕ್ ದ್ಯಾಟ್ ಫಸ್ಟ್ ಸ್ಯಾಲ್ರಿ ಜಾಯ್ನ್ ಆದ ಕೂಡಲೇ ಒಂದು 10 lakh 15 lakh ಸ್ಯಾಲ್ರಿ ಸಿಗ್ತದೆ ಅಂತ. ಸೊ ವಾಟ್ ಡು ಯು ವಾಂಟ್ ಟು ಟೆಲ್ ದ್ಯಾಟ್? ಹೇಗಿರ್ತದೆ ಟ್ರಾನ್ಸಿಷನ್ ಸ್ಯಾಲ್ರಿ ವೈಸ್? ಸೊ ಯಾರು ಸ್ಟಾರ್ಟಿಂಗ್ ಫ್ರೆಷರ್ಗೆ ಡೈರೆಕ್ಟ್ ಆಗಿ ಅಷ್ಟು ಕೊಡಲ್ಲ ನೀವು ಹೇಳಿದಷ್ಟು. ಸೊ ಇನಿಷಿಯಲಿ ವೆನ್ ಯು ಜಾಯಿನ್ ಆಸ್ ಅ ಫ್ರೆಷರ್, ಸ್ಟಾರ್ಟಿಂಗ್ ಒಂದು 4 ಇಂದ 7 ವರೆಗೂ ಇರುತ್ತೆ. ಓಕೆ, 4 to 7. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗ್ತಾ ಇಟ್ ವಿಲ್ ಹ್ಯಾವ್ ಅ ಗುಡ್ ಗ್ರೋತ್. ಅಂದರೆ ಎವರೇಜ್ ಒಂದು ಸೀನಿಯರ್ ಲೆವೆಲ್ಗೆ ಹೋದ್ರೆ ನಿಮ್ಗೆ ಎವರೇಜ್ ಒಂದು 16 lakhs ವರೆಗೂ ಹೋಗುತ್ತೆ. ಸೊ ಐ ನೋ ಪೀಪಲ್ ಹೂ have a package of around 35 lakhs also in the DevOps field. Okay. So these are like 5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ? ಕರೆಕ್ಟ್. when you say senior. ಕರೆಕ್ಟ್. ಸೊ ಸೀನಿಯರ್ ಅಂದ್ರೆ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ನಾನು ಡೆವಾಪ್ಸ್ ಅಲ್ಲಿ ಮಾಡಿದ್ರೆ 35 ತನಕ ರೀಚ್ ಆಗ್ಬೋದು. ಈಗ ಮುಂದೆ ಜಾಸ್ತಿನೂ ಆಗ್ಬೋದು. ಇಂಟ್ರೆಸ್ಟಿಂಗ್. ಸೊ ಅಲ್ಲಿ ತನಕ ಯು ಹ್ಯಾವ್ ಟು ವರ್ಕ್ ದಟ್ ಆ ಫ್ರೆಷರ್ ಇಂದ ಹೊರಗೆ ಬಂದು ಯು ಹ್ಯಾವ್ ಟು ಲರ್ನ್. And you should be open to learning new tools or ಒಂದಕ್ಕೆ ಫಿಕ್ಸ್ ಆಗಬಾರ್ದು. ಓಕೆ. ಸೊ ಸಿಮಿಲರ್ ಇರುತ್ತೆ. ಈಗ ಹೇಗೆ AWS, Azure ಅಂತ ಡಿಫ್ರೆಂಟ್ ಕ್ಲೌಡ್ ಪ್ರೊವೈಡರ್ಸ್ ಇದ್ದಾರೆ, ಬಟ್ ದೇ ವಿಲ್ ಡೂ ಆಲ್. ಇಟ್ ಈಸ್ ಇಫ್ ಯು ನೋ ಒನ್ ಥಿಂಗ್, ರೈಟ್? ಲೈಕ್ ನಿಮ್ಗೆ AWS ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಲರ್ನ್ ಅದರ್ ಕ್ಲೌಡ್ ಆಲ್ಸೋ. ಕಾನ್ಸೆಪ್ಟ್ಸ್ ಎಲ್ಲ ಸೇಮ್ ಇರುತ್ತೆ. ಕೋಡ್ ಅನ್ನ ಸರ್ವರಿಗೆ ಹಾಕಬೇಕು. ಕರೆಕ್ಟ್. ಸೊ ಕಾನ್ಸೆಪ್ಟ್ಸ್ ಆರ್ ಸಿಮಿಲರ್, ಜಸ್ಟ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಬೇರೆ ಇರ್ಬೋದು. ಕರೆಕ್ಟ್. ಓಕೆ, ವೆರಿ ನೈಸ್. ಸೊ ಐ ಥಿಂಕ್ ಯು ಆನ್ಸರ್ಡ್ ದ ಮೇನ್ ಪಾರ್ಟ್, ರೈಟ್? ಸ್ಯಾಲ್ರಿ ಪಾರ್ಟ್. ನಾವು ಈಗ ಇಫ್ ಐ ಆಮ್ ಅ ಫ್ರೆಷರ್, ರೈಟ್, ಹೇಗೆ ನಾನು ಜಾಯ್ನ್ ಆಗ್ಬೋದು? ಮೇ ಬಿ ಕ್ಯಾನ್ ಯು ಶೆಡ್ ಮೋರ್ ಲೈಟ್ ಆನ್ ದ ಟೆಕ್ನಾಲಜೀಸ್ ಇರ್ಬೋದು, ಅಥವಾ ಎಲ್ಲಿ ಕಲಿಬೇಕು, ಆರ್ ಸಮಥಿಂಗ್ ಅರೌಂಡ್ ದ್ಯಾಟ್? ಹೌ ಕ್ಯಾನ್ ಐ ಸ್ಟಾರ್ಟ್ ಆಸ್ ಅ ಡೆವಾಪ್ಸ್ ಇಂಜಿನಿಯರ್, ಅಥವಾ ಹೇಗೆ, ರೈಟ್? ವಾಟ್ ಆರ್ ಯುವರ್ ಸಜೆಷನ್ಸ್? ಅಂದರೆ ನೀವು if you are a fresher who is from a non-IT background, so ನಿಮಗೆ ಹೇಗೆ ಸ್ಟಾರ್ಟ್ ಮಾಡ್ಬೋದಂದ್ರೆ, ಯು ಕ್ಯಾನ್ ಟೇಕ್ ಅ ಕೋರ್ಸ್. ಐ ಥಿಂಕ್ ಇವನ್ MicroDegree ಪ್ರೊವೈಡ್ಸ್. ಸೊ ಆ ಥರ ಯಾವುದಾದ್ರು ಕೋರ್ಸ್ ತಗೊಂಡು, ಸೊ ಯು ಲರ್ನ್ ಇಟ್ ಫ್ರಮ್ ಅ ಇಂಡಸ್ಟ್ರಿ ಎಕ್ಸ್ಪರ್ಟ್. ಸೊ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಮಾಡ್ಬೋದು, ಒಂದು ಕೋರ್ಸ್ ಮಾಡಿ. ಸೊ ಅದಾದಮೇಲೆ ಯು ವಿಲ್ ಗೆಟ್ ಅನ್ ಎಕ್ಸ್ಪೋಜರ್.
ಮತ್ತು ಮೇಯ್ನಾಗಿ ಸ್ವಲ್ಪ ಹ್ಯಾಂಡ್ಸ್ ಆನ್ ಮಾಡಬೇಕು. AWS ಅವರು ಫ್ರೀ ಟೈರ್ ಕೊಡ್ತಾರೆ, ಒನ್ ಇಯರ್ಗೆ ನಿಮ್ಗೆ ಯೂಸ್ ಮಾಡ್ಬೋದು. ಸೊ ಹ್ಯಾಂಡ್ಸ್ ಆನ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್. ದೆನ್ ಗ್ರ್ಯಾಜುವಲಿ ಒನ್ಸ್ ಯು ಸ್ವಿಚ್ ರೈಟ್, ಯು ವಿಲ್ ಲರ್ನ್. ಬೇರೆ ಬೇರೆ ಕಲಿತಾ ಹೋಗ್ತೀರಾ. ಓಕೆ, ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ದೇರ್ ಆರ್ 2 parts ಟು ದಿಸ್ ಥಿಂಗ್, ರೈಟ್? ಒಂದು ನೀವು ಹೇಳಿದ್ದು ಕೋರ್ಸ್ ತಗೊಳ್ಳಿ ಅಂತ, ರೈಟ್? ಸೊ ವೈ ಇಸ್ ಕೋರ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ನನಗೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಕಲಿಬೋದು, ರೈಟ್? ಯೂಟ್ಯೂಬಲ್ಲಿ ಸುಮಾರು ಇರ್ತದೆ. ಇಸ್ ಇಟ್ ಬಿಕಾಸ್ ಇಟ್ಸ್ ಮೋರ್ ಸ್ಟ್ರಕ್ಚರ್ಡ್? ಕರೆಕ್ಟ್. ನಾವು ಇದು ಕಲಿಬೇಕು ಅಂತ ಹೇಳಿಕೊಡ್ತಾರಂತಾನ, ಅಥವಾ ಫ್ರೀಯಾಗಿ ಯೂಟ್ಯೂಬಲ್ಲೂ ಕಲಿಬೋದಲ್ಲ? ಯೂಟ್ಯೂಬಲ್ಲಿ ಕಲಿಬೋದು, ಬಟ್ ಇಟ್ಸ್ ಲೈಕ್ ಅ ರ್ಯಾಂಡಮ್. ಒಂದು ನೀವು ಹೇಳ್ದಾಗೆ ಒಂದು ಸ್ಟ್ರಕ್ಚರ್ ಇರಲ್ಲ. ಸೊ ಈ ಸ್ಟ್ರಕ್ಚರ್ ಏನು, ಈ ಟಾಪಿಕ್ಸ್ ಎಲ್ಲ ಫ್ರೇಮ್ ಮಾಡಿರ್ತಾರೆ. ಸೊ ದೇ ಆರ್ ಸಮ್ ಒನ್ ಹೂ ವಿಲ್ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್, ಗೈಡ್ ಮಾಡ್ಲಿಕ್ಕೆ. ಸೊ ದೇ ವಿಲ್ ನೋ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಇಂಡಸ್ಟ್ರಿ, ಆ ಥರ. ಸೊ ದಟ್ ಈಸ್ ಬೆಟರ್. ದಟ್ ಈಸ್ ಹೌ ಐ ಸ್ಟಾರ್ಟೆಡ್. ಓಕೆ, ವೆರಿ ನೈಸ್. ಇನ್ನೊಂದು ಪಾರ್ಟ್ ಇಸ್ ದ ಹ್ಯಾಂಡ್ಸ್ ಆನ್ ಪಾರ್ಟ್. ನೀವು ಸ್ಟ್ರೆಸ್ ಮಾಡಿದ್ರಿ, ರೈಟ್? ಹ್ಯಾಂಡ್ಸ್ ಆನ್ ಮಾಡಬೇಕು ಅಂತ. ಥಿಯರಿ ಕಲ್ತ್ರೆ ವಿಡಿಯೋಸ್ ನೋಡಿದ್ರೆ ಆಗೋದಿಲ್ಲ. ಸೊ ಹೌ ಮಚ್ ಇಸ್ ಇಟ್ ಇಂಪಾರ್ಟೆಂಟ್, ರೈಟ್? ಬಿಕಾಸ್ ಹೆಚ್ಚಿನವರು ವಿಡಿಯೋಸ್ ನೋಡ್ಕೊಂಡು ಹೋಗ್ತಾರೆ ಇಂಟರ್ವ್ಯೂಗೆ. ಅದು ಮರ್ತೋಗುತ್ತೆ ಯಾವಾಗ ನಮ್ಗೆ ಹ್ಯಾಂಡ್ಸ್ ಆನ್ ಇರುತ್ತಲ್ಲ. ಸೊ ದಟ್ ವಿಲ್ ಸಿಟ್ ಇನ್ ಯುವರ್ ಮೈಂಡ್. ಓಕೆ. ಸೊ ಹಾಗೆ ಇಟ್ಸ್ ಆಲ್ವೇಸ್ ಬೆಟರ್. ಸೊ ಅದೇ DevOps ಬರುವಾಗ ಅಟ್ ಲೀಸ್ಟ್ ಒನ್ ಕ್ಲೌಡ್, ಒಂದು ಚಿಕ್ಕ ಪ್ರಾಜೆಕ್ಟ್ ಆರು ಮಾಡಿರ್ಬೇಕು. ಕರೆಕ್ಟ್. ಸ್ಟಾರ್ಟಿಂಗ್ ಫ್ರಮ್ ಪುಷಿಂಗ್ ಯುವರ್ ಕೋಡ್ ಟು ಅ ರೆಪಾಸಿಟರಿ, ಅಲ್ಲಿಂದ ಪಿಕ್ ಆಗಿ ಬಿಲ್ಡ್ ಮಾಡೋದು, ಅದು ಆ ಥರ ಕೋರ್ಸಸ್ ನಿಮಗೆ ಸಿಗುತ್ತೆ. ಸೊ ಅದೊಂದು ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ನೋ ಒನ್ ಕ್ಲೌಡ್, ಇದರ AWS, Azure, ಯಾವುದಾದ್ರೂ ಒಂದು ಗೊತ್ತಿದ್ರೆ ಒಳ್ಳೇದು. ಓಕೆ. ಸೊ ನಾ ಇಂಟರ್ನೆಟ್ಟಲ್ಲಿ ಒಂದು ಕೋಡ್ ಸಿಕ್ಕಿದ್ರೆ ನನಗೆ, ಸೊ ನಾ ಏನು ಮಾಡಬೇಕಂದ್ರೆ ಐ ಶುಡ್ ಪ್ರಾಕ್ಟೀಸ್ ಟು put this code in a server. AWS ಇರಬಹುದು. You can follow that process. ಅಂದ್ರೆ ಆ ಕೋಡ್ ಅನ್ನ ನೀವು ಲೋಕಲ್ಗೆ ಕ್ಲೋನ್ ಮಾಡಿ, ಅದಾದ್ಮೇಲೆ ಒಂದು ರೆಪಾಸಿಟರಿ ಮಾಡಿ, ಅದಕ್ಕೆ ಪುಷ್ ಮಾಡಿ, ಅಲ್ಲಿಂದ ಆ ಕೋಡ್ ಅನ್ನು ಬಿಲ್ಡ್ ಮಾಡಿ AWS ಅಲ್ಲಿ ಒಂದು ಸರ್ವರ್ ಸ್ಪಿನ್ ಅಪ್ ಮಾಡಿ, ನಿಮ್ ಕೋಡ್ ಅನ್ನ ಅಲ್ಲಿ ಪುಷ್ ಮಾಡಿ ಅಂಡ್ ಸಿ, ಅದೊಂದು ಪ್ರೊಸೆಸ್. ಸೊ ಇಷ್ಟು ಪ್ರಾಸೆಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಒಂದು ಕ್ಯಾನ್ ಐ ಲರ್ನ್ ಇಟ್ ಇನ್ 2-3 days or it takes 1 week? ಸ್ವಲ್ಪ ಎಫರ್ಟ್ಸ್ ಬೇಕು. ಸಿನ್ಸ್ ಇಫ್ ಯು ಆರ್ ಫ್ರಮ್ ಅ ನಾನ್ IT ಬ್ಯಾಕ್ಗ್ರೌಂಡ್, ರೈಟ್? ಸೊ ಇನಿಷಿಯಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಸೊ ಹ್ಯಾಂಡ್ಸ್ ಆನ್ ಮಾಡಿ. ಸೊ ಯೂಶಲಿ ಬಟ್ ಕೋಡಿಂಗ್ ಗಿಂತ ಈಸಿ. ಕರೆಕ್ಟ್. DevOps ಅಲ್ಲಿ ನಿಮಗೆ ಜಾಸ್ತಿ ಕೋಡಿಂಗ್ ಇರಲ್ಲ. ಸೊ ಇಟ್ಸ್ ಮೋರ್ ಆನ್ ಟೂಲ್ಸ್, ಆ ಥರ. ನಮ್ಮಲ್ಲಿ ಸ್ಟೂಡೆಂಟ್ಸ್ ಬಂದು ಕೇಳೋದೇ, ಸರ್ ನನಗೆ ಕೋಡಿಂಗ್ ಬೇಡ, ಆದ್ರೆ IT ಗೆ ಬರಬೇಕು, ಕರೆಕ್ಟ್, ಒಳ್ಳೆ ಸ್ಯಾಲರಿ ಇರಬೇಕು, ವರ್ಕ್ ಫ್ರಮ್ ಹೋಮ್ ಇರಬೇಕು. ಕರೆಕ್ಟ್. ಸೊ ಡು ಯು ಸಜೆಸ್ಟ್ ದೆಮ್ ದಿಸ್ ಫೀಲ್ಡ್ ಫಾರ್ ದೋಸ್ ಕೈಂಡ್ ಆಫ್ ಗೈಸ್? ಈಗ ಯಾರಿಗೆ ಕೋಡಿಂಗ್ ಅಷ್ಟು ದೇ ಆರ್ ನಾಟ್ ಯೂಸ್ ಟು ಕೋಡಿಂಗ್ ಅಲ್ಲ, ದೇ ಕ್ಯಾನ್ ಆಲ್ವೇಸ್ ಚೂಸ್ ದಿಸ್ DevOps. Okay. It is interesting also. You mainly work on different tools. ಮತ್ತೆ and you have good growth also. ಅಂದ್ರೆ ಪ್ಯಾಕೇಜ್ ವೈಸ್ ಇರ್ಬೋದು, ಒಳ್ಳೆ ಪ್ಯಾಕೇಜ್ ಕೂಡ ಸಿಗುತ್ತೆ. ಸೊ ಫಾರ್ ಸಮನ್ ಹೂ ಇಸ್ ಫ್ರಮ್ ನಾನ್ IT ಟು IT ಬರ್ತಾರಲ್ಲ, ಸೊ ದೇ ಕ್ಯಾನ್ ಗೋ ಫಾರ್ DevOps. Okay, very nice. So good. I think you have answered all our questions. This is the final part, right? One main thing is you have been talking about Kubernetes ಅಂತ ಹೇಳಿದ್ರಿ. ಈಗ ರೀಸೆಂಟ್ ಆಗಿ ನಾವು ಕೇಳಿದ್ರು Terraform ಅಂತೆಲ್ಲ ಕೇಳಿದ್ವಿ. Those were the emerging technologies which is there. ಈಗ AI ಅಂತ ಬರ್ತಿದೆ. AI ಬರ್ತಿದೆ, ChatGPT ಅಂತ ಲಾಸ್ಟ್ 6 months ಇಂದ ಅಂತೂ ನಾವು ಕೇಳ್ತಾನೆ ಇದ್ದೇವೆ. So what is your take on AI coming into this? Because many people tell that AI ಇಂದ ನಿಮ್ಮ ಜಾಬ್ಸ್ ಹೋಗ್ತದೆ, ರೈಟ್? ಸೊ ಈಗ ಹೇಗಾಗ್ಬೋದು 10 years down the line? What is your take? ಜಾಬ್ಸ್ ಹೋಗ್ಬೋದು, ಕೆಲವು ಹೋಗ್ಬೋದು, ಬಟ್ DevOps ರಿಲೇಟೆಡ್ ಇಟ್ ವಿಲ್ ಆಲ್ವೇಸ್ ಬಿ ದೇರ್, ಐ ಫೀಲ್. ಈವನ್ ದ ಕ್ಲೌಡ್ ಇರ್ಬೋದು. ಸೊ ಅದು ಈವನ್ ದ ಕ್ಲೌಡಲ್ಲಿ ಕೂಡ ಅವರು AI ಸರ್ವಿಸಸ್ ತುಂಬ ಇದೆ. ಸೊ ಅದನ್ನು ಕಲಿಬೋದು ನಾವು. ಸೊ ವಿ ಕ್ಯಾನ್ ಬಿ ಇನ್ ದ ಟ್ರೆಂಡ್. ಸೊ ಅಂದರೆ ಆ ರಿಲೇಟೆಡ್ ಕೂಡ ನಾವು ಕಲಿತಾ. ಸೊ ಏನೇ ಹೊಸ್ತು ಬಂದ್ರು, ಐ ಥಿಂಕ್ ಯು ಇನಿಷಿಯಲಿ ಸ್ಟಾರ್ಟೆಡ್ ವಿತ್ ದ್ಯಾಟ್, ಲರ್ನಿಂಗ್ ಕಂಟಿನ್ಯೂಸ್. ಕರೆಕ್ಟ್. ಸೊ ಹೊಸ್ತು ಬಂದಿದ್ದನ್ನ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್, ಯು ಹ್ಯಾವ್ ಟು ಅಡಾಪ್ಟ್ ಫಾರ್ ದ್ಯಾಟ್. ಅಡಾಪ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಹೇಗೆ ಕ್ಲೌಡ್ ಬಂತು 10 ವರ್ಷ ಮುಂಚೆ, ಅದಿರಲಿಲ್ಲ. ಸೊ ನಾನು ಕ್ಲೌಡ್ ಕಡೆಯಲ್ಲ, ನಾನು ಆನ್ ಪ್ರೆಮರಲ್ಲೇ ಇದ್ದಿದ್ರೆ, ಸೊ ಯು ವಿಲ್ ಬಿ ದೇರ್ ಓನ್ಲಿ. ಅವರ ಜಾಬ್ ಹೋಗ್ತದೆ. ಕರೆಕ್ಟ್. ಸೊ ದೇ ಹ್ಯಾವ್ ಟು ಅಪ್ಸ್ಕಿಲ್ ಟು ಕ್ಲೌಡ್ ಕಂಪ್ಯೂಟಿಂಗ್. ಕರೆಕ್ಟ್. ಕ್ಲೌಡ್ಸ್ ಕಂಪ್ಯೂಟಿಂಗ್ ಇಂದ ಯು ಹ್ಯಾವ್ ಟು ಗೋ ಟು AI. ಕರೆಕ್ಟ್. Very, very nice.
So what is your, I think, final take to our students, right? ಏನು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀರಿ? ಸ್ಟೂಡೆಂಟ್ಸ್ ಅಂದರೆ ಸಮನ್ ಹೂ Wants to learn, yes. ನಾನ್ ಐ ಟಿಯಿಂದ ಐ ಟಿ ಬರ್ಬೋದು, ದೇ ಕ್ಯಾನ್ ಚೂಸ್ ಡೆವಾಪ್ಸ್ ಆ್ಯಂಡ್ ದೇ ಕ್ಯಾನ್ ಲರ್ನ್ ಎನಿ ಆಫ್ ದ cloud, either AWS, Azure, or Google, GCP. So if you are good in coding, right, you can have you can continue your field in that. So a data engineer agbodu nimge, or anything related to AI. If you are good in coding, you will get to know, right, in what you are good. If you are not good in coding, then definitely DevOps, cloud is your choice. Awesome. It's a wonderful talking to you, Sanath. Very happy. Tumba insights kotri, right? And when you hear from a senior DevOps engineer, right, who has been in the industry, ನೀವು ವರ್ಕ್ ಮಾಡ್ತೀರಿ ಡೇ ಇನ್ ಡೇ ಔಟ್, ಅದರಲ್ಲೇ ಇರೋದ್ರಿಂದ we wanted to understand. So thank you very much for your insights, and thanks a lot. Yeah, thank you Rakesh, and it was nice talking to you. Same here. Thank you.